ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಆಷಾಢ ಏಕಾದಶಿ ವಿಷ್ಣುವಿನ ಶಯನ ಮಹೋತ್ಸವ ಎಂದೇ ಶ್ರದ್ಧಾಲೋಕದಲ್ಲಿ ಪರಿಗಣಿಸಲಾಗುತ್ತದೆ. ಪುರುಷೋತ್ತಮ ದೇವರು ಪರಮಾತ್ಮನು ಈ ಆಷಾಢದಿಂದ ಕಾರ್ತಿಕದ ತನಕ ಯೋಗ ನಿದ್ರೆಯಲ್ಲಿ ಇರುತ್ತಾನೆ. ಈ 4 ತಿಂಗಳ ಅಧಿಕ ಮಾಸದಲ್ಲಿ ಬರುವ ಮೊದಲ ಏಕಾದಶಿಯೇ ಈ ಆಷಾಢದ ಏಕಾದಶಿ. ಈ ಪವಿತ್ರ ಕಾಲದಲ್ಲಿ ಜಪ ತಪ ಹೀಗೆ ಭಗವಂತನ ಕರುಣೆಯ ಭಿಕ್ಷೆಗಾಗಿ ಅನುಷ್ಠಾನಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಶ್ರದ್ಧಾಲೋಕದ ಜನಮಾನಸರು ಶಾಸ್ತ್ರ ನಿಯಮಗಳನ್ನು ಅನುಸರಿಸುವ ಕಾಲ ಇದಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಈ ದಿನದ ಮಹತ್ವವನ್ನ ಯುಧಿಷ್ಠಿರನಿಗೆ ವಿವರಿಸುವ ದಾಖಲೆ ನಮ್ಮ ಪುರಾಣಗಳಲ್ಲಿ ಅಡಕವಾಗಿದೆ. ಹಾಗಾದ್ರೆ ಸರಿ, ವಿಷ್ಣು ದೇವರು ಈ 4 ತಿಂಗಳ ಬಳಿಕ ಪ್ರಬೋಧಿನಿ ಏಕಾದಶಿಯ ದಿವಸ ತನ್ನ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುತ್ತಾನೆ. ಆದುದರಿಂದ ಆಷಾಢಿ ಏಕಾದಶಿಯಿಂದ ಮುಂದಿನ 4 ತಿಂಗಳ ಕಾಲಘಟ್ಟವನ್ನ ಚಾತುರ್ಮಾಸ ಎಂದು ಕರೆಯುವುದುಂಟು. ಶ್ರೀ ವಿಷ್ಣುವಿನ ಪ್ರೀತಿಗಾಗಿ ಶ್ರದ್ಧಾಳುಗಳು ಆಷಾಢ ಏಕಾದಶಿಯಿಂದ ಚಾತುರ್ಮಾಸ್ಯ ವ್ರತವನ್ನ ಆರಂಭಿಸುತ್ತಾರೆ. ಶ್ರೀ ವಿಷ್ಣು ದೇವರು ಇಂದಿನಿಂದ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ ನಿದ್ರಿಸುತ್ತಾನೆ ಎಂಬ ಪ್ರತಿಯೂ ಇದೆ. ಹಾಗಾಗಿ ಇದನ್ನ ಶಯನಿ ಏಕಾದಶಿ ಇವತ್ತು ಆಷಾಢ ಶುದ್ಧ ಏಕಾದಶಿ. ಪ್ರಥಮ ಏಕಾದಶಿ ಅಂದರೆ ಪ್ರಸಿದ್ಧಿ, ಶಯನಿ ಏಕಾದಶಿ ಅಂತಲೂ ಇದನ್ನು ಕರೀತಾರೆ. ಚಾತುರ್ಮಾಸ್ಯದ ಪ್ರಾರಂಭದ ಮೊದಲನೆಯ ಏಕಾದಶಿ ಆದ್ದರಿಂದ ಪ್ರಥಮ ಏಕಾದಶಿ ಅಂತ ಪ್ರಸಿದ್ಧಿ. ಆದರೆ ಇದು ಶಯನಿ ಏಕಾದಶಿ. ಭಗವಂತ ಇಲ್ಲಿ ಕ್ಷೀರಸಾಗರದಲ್ಲಿ ಮಲಗುತ್ತಾನಂತೆ. ದೇವತೆಗಳಿಗೆ ಈ ಚಾತುರ್ಮಾಸ್ಯ ಕಾಲ ರಾತ್ರಿ ಕಾಲ. ಚಾತುರ್ಮಾಸ್ಯ ಮುಗಿತಾ ಇರಲಿಕ್ಕಾಗಿ ಕಾರ್ತೀಕ ಶುದ್ಧ ದ್ವಾದಶಿ ಪ್ರಬೋಧೋತ್ಸವ ಅಂತ, ದೇವರನ್ನು ಎಬ್ಬಿಸೋದು ಅಂತ, ಉತ್ಥಾನ ದ್ವಾದಶಿ, ಉತ್ಥಾನ ಎಬ್ಬಿಸೋದು ಅಂತ. ಇದು ಶಯನಿ. ಇವತ್ತು ಮಲಗುತ್ತಾನೆ ದೇವರು. ದೇವತೆಗಳಿಗೆ ರಾತ್ರಿ ಕಾಲ ಇದೆ. ಅದಾಗಿ ಮುಂದೆ ಧನುರ್ಮಾಸ ಪ್ರಾರಂಭ ಆಗ್ತದೆ. ಅದು ಸೂರ್ಯೋದಯದ ಕಾಲ, ಅರುಣೋದಯ. ಆ ಕಾಲಕ್ಕೆ ಹುಗ್ಗಿ ನೈವೇದ್ಯ ಮಾಡೋದು. ಅದಕ್ಕೋಸ್ಕರ ಈಗಿನ ಕ್ರಮದಲ್ಲಿ ಬಂದದ್ದು ಇದು ರಾತ್ರಿಯ ಸಮಯ ದೇವತೆಗಳಿಗೆ. ಹಾಗಾಗಿ ಯಾವ ಸಂಸ್ಕಾರಗಳು, ವಿವಾಹ, ವಾಸ್ತು, ಉಪನಯನ, ಇಂಥ ಯಾವ ಸಂಸ್ಕಾರಗಳು ದೇವತೆಗಳಿಗೆ ರಾತ್ರಿ ಕಾಲ ಆದ್ದರಿಂದ ಆ ಸಂಸ್ಕಾರಗಳಿರಲ್ಲ. ಈ ರಾತ್ರಿ ಕಾಲದಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತನನ್ನು ಆರಾಧನೆ ಮಾಡತಕ್ಕಂಥದ್ದು, ಸ್ತೋತ್ರ ಮಾಡತಕ್ಕಂಥದ್ದು ಪರ್ವಕಾಲ. ಆದ್ದರಿಂದ ಇಂತಹ ಪರ್ವಕಾಲದ ಮೊದಲನೆಯ ದಿನ ಇದು ಪ್ರಥಮ ಏಕಾದಶಿ. ಸಪ್ತಮುದ್ರಾಧಾರಣೆ, ಗುರುಗಳಿಂದ ಸಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳತಕ್ಕಂತಹ ಕ್ರಮವೂ ಕೂಡ ಉಂಟು. ಸುದರ್ಶನ ಹೋಮ ಮಾಡಿ ಆ ಸುದರ್ಶನ ಹೋಮದ ಅಗ್ನಿಯಲ್ಲಿ ಶಂಖಚಕ್ರಗಳನ್ನು ಕಾಯಿಸಿ ಗುರುಗಳಿಂದ ಸಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳತಕ್ಕಂತಹ ಪರ್ವಕಾಲವೂ ಇದಾಗಿದೆ. ಅನೇಕ ಜನ್ಮದ ಪಾಪಗಳು ಸುಟ್ಟೋಗ್ತವೆ ಅನ್ನತಕ್ಕಂತಹ ಅನುಸಂಧಾನವನ್ನು ಮಾಡಬೇಕು ಅಂತ ಶಾಸ್ತ್ರಕಾರರು ತಿಳಿಸುತ್ತಾರೆ. ಇಂತಹ ಏಕಾದಶಿಯ ಪರ್ವಕಾಲದಲ್ಲಿ ನಾವಿಂದು ಇದ್ದೇವೆ. ಈ ಏಕಾದಶಿಯಲ್ಲಿ ಮಾಡಬೇಕಾದ ಉಪವಾಸ, ಸಪ್ತಮುದ್ರಾಧಾರಣ, ಗುರುಗಳಿಂದ ಭಗವಂತನ ನಿರಂತರ ಸ್ಮರಣೆ, ಇವೇ ಮೊದಲಾದ ಕಾರ್ಯಕ್ರಮಗಳಿಂದ ಉದ್ಧಾರ ಆಗುವ ಪರ್ವಕಾಲ. ನಾವು ಉದ್ಧಾರ ಆಗೋಣ. ಭಗವಂತ ಪ್ರೀತನಾಗಲಿ. ಮಧ್ವೇಶಾರ್ಪಣಮಸ್ತು. ಹಿಂದೂ ಸಂಪ್ರದಾಯದ ಕ್ಯಾಲೆಂಡರ್ನಂತೆ ಆಷಾಢ ಶುಕ್ಲ ಪಕ್ಷದ 11ನೇ ದಿವಸ ಪ್ರತಿ ಸಂವತ್ಸರದಲ್ಲಿ ಬರುತ್ತದೆ. ಹಾಗಾಗಿ ಇದಕ್ಕೆ ಆಷಾಢ ಏಕಾದಶಿ ಎಂಬುವ ಸಾಮಾನ್ಯ ಸೂಚಕನಾಮವಾಗಿದೆ. ಈ ಪವಿತ್ರ ದಿವಸ ಇಟ್ಟಿಕಲ್ಲಿನ ಮೇಲೆ ನಿಂತು ಭಕ್ತರನ್ನ ರಕ್ಷಿಸುತ್ತಿರುವ ಪಂಢರಪುರದ ವಿಠಲ ರೂಪದ ಹರಿದರ್ಶನ ಮಾಡಲು ಹೇಳಿ ಮಾಡಿಸಿದ ಪರ್ವಕಾಲ. ವಿಷ್ಣುವಿನ ಅವತಾರವೇ ಈ ಪಂಢರಪುರವಾಸಿ ವಿಠಲ ದೇವರು. ಆದುದರಿಂದ ವಿಷ್ಣು ಭಕ್ತರು ಈ ದಿವಸ ವಿಠ್ಠಲ ದರ್ಶನಕ್ಕೆ ಮಹಾರಾಷ್ಟ್ರ ಸೇರಿದಂತೆ ನೆರೆಹೊರೆಯ ರಾಜ್ಯಗಳ ಲಕ್ಷಾಂತರ ಭಕ್ತರು ಇಲ್ಲಿಗೆ ಯಾತ್ರೆ ಕೈಗೊಂಡು ವಿಠ್ಠಲ ರೂಪದ ಶ್ರೀ ವಿಷ್ಣು, ರುಕುಮಾಯಿ ರೂಪದ ಶ್ರೀ ಲಕ್ಷ್ಮೀ ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ.
ಸಮಸ್ತ ವಿಷ್ಣು ಭಕ್ತರಿಗೆ ವಿಶ್ವ ಪ್ಲಸ್ ಟಿವಿ ಪರವಾಗಿ ಆಷಾಢ ಏಕಾದಶಿಯ ಶುಭಾಶಯಗಳು. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.